ಇವತ್ತು ರಾತ್ರಿಯಾಗಲೂ ಸಭೆಗಳು ತೆರೆಯಲ್ಪಟ್ಟಿದೆ, ಆದರೂ ಸಭೆಗಳು ಖಾಲಿಯಾಗಿದೆ. ಸೆರೆಮನೆ 24 ಗಂಟೆ ಮುಚ್ಚಲ್ಪಟ್ಟಿದೆ, ಆದರೆ ಜನ ಅಲ್ದಾಸಿದ್ದಾರೆ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಇನ್ನೂ ಪ್ರಾರ್ಥನೆ ಸಾಲ್ತಾ ಇಲ್ಲ. ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿ, ರಾತ್ರಿ ಎದ್ದು ಪ್ರೇಯರ್ ಮಾಡಿ, ಚೈನ್ ಪ್ರೇಯರ್ ಮಾಡಿ, ಅಮಾವಾಸ್ಯೆ ಪ್ರೇಯರ್ ಮಾಡಿ, ಇನ್ನೂ ಪ್ರಾರ್ಥನೆ ಹೆಚ್ಚಿಸೋದಕ್ಕೆ ಕಾರಣ ಏನಂದರೆ ನನ್ನಲ್ಲಿ ನಂಬಿಕೆ ಇಲ್ಲ ಅಂತ ತೋರಿಸ್ತೈತೆ. ಇವತ್ತು ಅನೇಕರು ಕ್ರೈಸ್ತರು ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನಂದರೆ ಎಲ್ಲ ಒಂದು ಕಡೆ ಭಯ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ನನ್ನ ಕುಟುಂಬ ಕೆಟ್ಟೋಗುತ್ತೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅದ್ಭುತ ನಡೆಯಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಮೈ ಹುಷಾರಿಲ್ಲದೆ ಹೋಗ್ಬಿಡುತ್ತೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಸಾಲ ತೀರಲ್ಲ. ಸೊ ಯಾವುದೋ ಒಂದು ಭಯ ಪ್ರಾರ್ಥನೆನ ಮಾಡಿಸ್ತಾ ಐತೆ ಹೊರತು ಪ್ರೀತಿಯಲ್ಲಿ ಯಾರೂ ಮಾಡ್ತಾ ಇಲ್ಲ. ಆಮೆನ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿರುವಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಆಹ್ವಾನಿಸ್ತೇನೆ. ಒಂದೊಂದು ಸಂದೇಶದಲ್ಲೂ ಜನ ಈ ರೀತಿ ಹೇಳ್ತಾರೆ, ಪಾಸ್ಟರ್ ಇವತ್ತು ನಿಜವಾಗ್ಲೂ ದೇವರು ನಮ್ಮೊಂದಿಗೆ ಮಾತನಾಡಿದ್ರು, ಇವತ್ತು ನಮ್ಮ ಕುಟುಂಬ ಆಶೀರ್ವಾದವಾಗಿದೆ, ನಾವು ಸಂತೋಷವಾಗಿದ್ದೀವಿ, ಇವತ್ತು ಪ್ರಾರ್ಥನೆ ಜೀವಿತ ಬೆಳೆದಿದೆ, ಆಧ್ಯಾತ್ಮಿಕ ಜೀವಿತದಲ್ಲಿ ನಾವು ಬೆಳೆದಿದ್ದೇವೆ, ಸೊ ನಿಮ್ಮ ವಾಕ್ಯದಲ್ಲಿ ನಾವು ದಿನೇ ದಿನೇ ಬೆಳೀತಾ ಇದ್ದೀವಿ ಅಂತ ಅನೇಕರು ಹೇಳ್ತಾರೆ. ಇವತ್ತು ಸಹ ನಿಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ, ಆಶೀರ್ವಾದವನ್ನು ಹೊಂದ್ಕೊಳ್ಳುವಂತೆ ಈ ವಾಕ್ಯವು, ಈ ಸಂದೇಶ ಸಹಾಯ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಆಮೆನ್. ಸೊ ಸತ್ಯವೇದ ಹೇಳುತ್ತೆ, ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ ಅಂತ. ಸೊ ದೇವರ ಹತ್ರ ಬಂದರೆ ನಮಗೆ ಬಿಡುಗಡೆ ಉಂಟು. ಸೊ ಜನಗಳು ಅನೇಕ ಭಾರದೊಂದಿಗೆ ಚರ್ಚೆಗೆ ಬರೋದು. ಸೊ ಇವತ್ತು ನಾನು ಸಭೆಗೆ ಹೋದರೆ ಅಥವಾ ದೇವ್ರ ವಾಕ್ಯನ ಕೇಳಿದ್ರೆ ನನ್ನ ಭಾರ ಕಮ್ಮಿ ಆಗುತ್ತಾ, ನನಗೆ ಬಿಡುಗಡೆ ಆಗುತ್ತಾ ಅನ್ನೋ ಒಂದು ಎದುರು ನೋಡುವಿಕೆಯಿಂದನೇ ಇವತ್ತು ಜನರು ಆಲಯಕ್ಕೆ ಬರೋದು. ಆದರೆ ಇವತ್ತು ಆಲಯದಲ್ಲಿ ಏನಾಗ್ತಾಯಿದೆ ಅಂದರೆ ಜನ ಫಸ್ಟೇ ಭಾರದಲ್ಲಿ ಬರ್ತಾರೆ, ಇನ್ನೂ ಸ್ವಲ್ಪ ಭಾರ ಹಾಕಿ ನಾವು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಜನರ ಮೇಲೆ ನಾವು ಇನ್ನೂ ಭಾರ ಇಟ್ಟಿರೋದ್ರಿಂದನೇ ಇವತ್ತು ಸಭೆಗಳು ತೆರೆದಿದ್ರು ಖಾಲಿಯಾಗಿದೆ. ಇವತ್ತು ಸೆರೆಮನೆಗಳು ಮುಚ್ಚಲ್ಪಟ್ಟಿದ್ರು ಫುಲ್ಲಾಗಿದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ರಾತ್ರಿಯಾಗಲೂ ಸಭೆಗಳು ತೆರೆಯಲ್ಪಟ್ಟಿದೆ, ಆದರೂ ಸಭೆಗಳು ಖಾಲಿಯಾಗಿದೆ. ಸೆರೆಮನೆ 24 ಗಂಟೆ ಮುಚ್ಚಲ್ಪಟ್ಟಿದೆ, ಆದರೆ ಜನ ಅಲ್ದಾಸಿದ್ದಾರೆ. ಯಾಕೆಂದರೆ ನಾವು ಸಭೆಗೆ ಬರೋ ಜನರನ್ನು ಸಹ ನಾವೇನು ಮಾಡ್ತೀವಿ ಅಂದರೆ ಇನ್ನೂ ಹೆಚ್ಚಾದ ಭಾರವನ್ನು, ನೊಗವನ್ನು ಅವ್ರ ಮೇಲೆ ಇಟ್ಟು ನಾವು ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ. ಅದು ಮಾತ್ರ ಅಲ್ಲ, ಇವತ್ತು ಯಂಗ್ ಪ್ರೀಚರ್ಸ್, ಹೊಸದಾಗಿ ಸೇವೆ ಮಾಡೋರು, ದೇವರ ಸಂದೇಶನ ಹೇಳೋರು, ಅವರು ಸಹ ಏನು ಹೇಳ್ತಾರೆ ಅಂದರೆ ನಾವು ಹಿಂಗಿರಬೇಕು, ಹಂಗಿರಬೇಕು, ವೈರಾಗ್ಯನ ಮಾತಾಡಬೇಕು. ನೋಡಿ, ಹೊಸದಾಗಿ ಸೇವೆಗೆ ಬಂದರೆ ಅದನ್ನೆಲ್ಲ ಮಾಡೋದು ಸಹಜ. ನಾವು ಹೊಸದಾಗಿ ಸೇವೆಗೆ ಬಂದಾಗ ನಾವೇನು ಮಾಡಬೇಕು, ಪ್ರಾಣನೇ ದೇವ್ರು ಕೊಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತುಂಬ ಇಂಥ ಪ್ರಸಂಗಗಳೆಲ್ಲ ನಾವು ಸಹ ಮಾಡಿದ್ದೀವಿ. ಆಮೇನ್. ಇವತ್ತು ನೀವು ಮಾಡ್ತಾ ಇರೋ ಪ್ರಸಂಗದಲ್ಲಿ ನೀವು ಎಷ್ಟು ವೈರಾಗ್ಯ ಮಾತಾಡ್ತಾ ಇದ್ದೀರೋ, ನಾವು ಒಂದು ಕಾಲದಲ್ಲಿ ಅದರಲ್ಲಿ ಮೇಷ್ಟ್ರು. ಆಮೇಲೆ ಹಿಂಗೇ ಇರಬೇಕು, ಹಂಗೇ ಇರಬೇಕು, ಇಲ್ಲಾಂದರೆ ದೇವ್ರ ಆಶ್ವಾಸದಿಲ್ಲ, ದೇವ್ರ ಹತ್ರ ಎಚ್ಚರಿಕೆ ಇರಬೇಕು, ಹುಷಾರಿಗಿರಬೇಕು ಅಂತ ನಾನು ಸಹ ಒಂದು ಕಾಲದಲ್ಲಿ ಮಾತನಾಡಿದ್ದೀನಿ. ಸೊ ಇವತ್ತು ಹೊಸಬ್ರು ಹೊಸದಾಗಿ ಪ್ರೀಚ್ ಮಾಡೋರೆಲ್ಲ ಇದನ್ನು ಮಾತಾಡ್ತಾ ಇದ್ದಾರೆ ಅಂದರೆ ಆಶ್ಚರ್ಯ ಏನಿಲ್ಲ. ಆದರೆ ದಿನಗಳು ಬರುತ್ತೆ, ಹೋಗ್ತಾ 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 ವಾಕ್ಯಗಳನ್ನು ತಿಳ್ಕೊಂಡು ದೇವರು ಎಂಥವ್ರು ಅಂತ ತಿಳ್ಕೊಳ್ಳೋದಕ್ಕೆ ಟೈಮ್ ಬರುತ್ತೆ. ಆಗ ನಿಜವಾಗ್ಲೂ ಸತ್ಯಗಳನ್ನು ಮಾತನಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಇಂಥ ಸತ್ಯಗಳು ಇವತ್ತು ನಾನು ಮಾತನಾಡ್ತಾ ಇರೋದು ಅನೇಕರಿಗೆ ಕಲಿಸ್ಕೊಡುತ್ತೆ ಮತ್ತು ಬೆಳೆಸುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಬೇಕಾಗಿರೋದು ಏನು ಅಂದರೆ ನಂಬಿಕೆ. ಇವತ್ತು ಸಭೆಗಳು ಇನ್ನೂ ಪ್ರಾರ್ಥನೆ ಮಾಡು, ಇನ್ನೂ ಪ್ರಾರ್ಥನೆ ಮಾಡು, ಇನ್ನೂ ಪ್ರಾರ್ಥನೆ ಮಾಡು, ಇನ್ನೂ ಪ್ರಾರ್ಥನೆಯನ್ನು ಹೆಚ್ಚಿಸು ಅಂತಾರೆ. ನಾನೇನು ಹೇಳ್ತೀನಿ ಅಂದರೆ ಪ್ರಾರ್ಥನೆ ಹೆಚ್ಚಿಸೋದಕ್ಕೆ ಕಾರಣ ಏನು ಅಂದರೆ ನಂಬಿಕೆ ಕೊರತೆ. ಅಲ್ಲಿ ನಾನೇನು ಹೇಳ್ತೀನಿ ಅಂದರೆ ಪ್ರಾರ್ಥನೆಯನ್ನು ಹೆಚ್ಚಿಸಬೇಡ್ರಿ, ನಂಬಿಕೆಯನ್ನು ಹೆಚ್ಚಿಸಿ. ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ, ಇನ್ನೂ ಪ್ರಾರ್ಥನೆ ಸಾಲ್ತಾ ಇಲ್ಲ. ಬೆಳಿಗ್ಗೆ ಎದ್ದು ಪ್ರೇಯರ್ ಮಾಡಿ, ರಾತ್ರಿ ಎದ್ದು ಪ್ರೇಯರ್ ಮಾಡಿ, ಚೈನ್ ಪ್ರೇಯರ್ ಮಾಡಿ, ಅಮಾವಾಸ್ಯೆ ಪ್ರೇಯರ್ ಮಾಡಿ, ಇನ್ನೂ ಪ್ರಾರ್ಥನೆಯನ್ನು ಹೆಚ್ಚಿಸೋದಕ್ಕೆ ಕಾರಣ ಏನಂದರೆ ನನ್ನಲ್ಲಿ ನಂಬಿಕೆ ಇಲ್ಲ ಅಂತ ತೋರಿಸ್ತೈತೆ. ಸೊ ಪ್ರಾರ್ಥನೆ ಮಾಡಬೇಡಿ ನಾನು ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದರೆ ನಂಬಿಕೆಯೊಂದಿಗೆ ಪ್ರಾರ್ಥನೆ ಇರಲಿ. ಐ ಮೀನ್ ಪ್ರೇಯರ್ ಅಂದರೆ ಒಂದು ಫೆಲೋಶಿಪ್,
ಸೊ ಅದಕ್ಕೆ ಟೈಮಿಂಗ್ಸೇ ಇಲ್ಲ, ಅದಕ್ಕೆ ಅಳತೆನೇ ಇಲ್ಲ. ಯಾವಾಗ ಬೇಕಾದ್ರೂ ಪ್ರೇಯರ್ ಮಾಡ್ಬೋದು, ಎಂಥ ಸಮಯದಲ್ಲೂ ದೇವರೊಂದಿಗೆ ಐಕ್ಯತೆಯಲ್ಲಿರ್ಬೋದು. ಸೊ ಪ್ರಾರ್ಥನೆ 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 ಅನ್ನೋ ಬಾಂಡೇಜ್, ಪ್ರಾರ್ಥನೆ 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 ಅನ್ನೋ ಭಾರನ ನಾವು ಜನರ ಮೇಲೆ ಇಡಬಾರ್ದು. ನೀನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ನೋಡಿ, ಈಗ ಅಪಾಯ ಬಂದ್ಬಿಡ್ತು, ಪ್ರಾರ್ಥನೆ ಮಾಡಿಲ್ಲ ಅಂದರೆ ನೀನು ಸರಿ ಇಲ್ಲ, ನೀನು ಪ್ರಾರ್ಥನೆ ಮಾಡಿಲ್ಲ, ಅದಕ್ಕೆ ಇಂಥ ಒಂದು ಸಂಭವ ನಡೆದಿದೆ ನೋಡಿ, ಇಂಥ ಅಪಘಾತ ಇದಕ್ಕೆ ಅಂತ ನಾವೇನು ಮಾಡಿಬಿಡ್ತೀವಿ, ಪ್ರಾರ್ಥನೆನ ಒಂದು ಕೆಲಸ ಥರ ಜನರಿಗೆ ಕೊಟ್ಬಿಟ್ಟಿದ್ದೀವಿ. ಸೊ ಜನ ಏನು ಮಾಡ್ತಾರೆ, ಪ್ರಾರ್ಥನೆನ ಕೆಲಸ ಥರ ಮಾಡ್ತಾಯಿದ್ದಾರೆ. ನೀನು 2 ಅವರ್ ಪ್ರೇಯರ್ ಮಾಡು, ನೀನು 2 ಅವರ್ ಪ್ರೇಯರ್ ಮಾಡು, ನೀನು 2 ಅವರ್ ಪ್ರೇಯರ್ ಮಾಡು, ಗ್ಯಾಪ್ ಬಿಡದೆ ಪ್ರೇಯರ್ ಮಾಡು. ಸೊ ಪ್ರಾರ್ಥನೆ ಮಾಡಿಲ್ಲ ಅಂದರೆ ಒಂದು ಭಯ. ನಾನೇನು ಹೇಳ್ತೀನಿ ಅಂದರೆ, ಪ್ರಾರ್ಥನೆ ಭಯದಲ್ಲಿ ಬರಬಾರ್ದು, ಪ್ರೀತಿಯಲ್ಲಿ ಬರಬೇಕು. ಇವತ್ತು ಅನೇಕರು ಕ್ರೈಸ್ತರು ಪ್ರಾರ್ಥನೆ ಮಾಡೋದಕ್ಕೆ ಕಾರಣ ಏನಂದರೆ, ಎಲ್ಲ ಒಂದು ಕಡೆ ಭಯ. ಪ್ರಾರ್ಥನೆ ಮಾಡಿಲ್ಲ ಅಂದರೆ ನನ್ನ ಕುಟುಂಬ ಕೆಟ್ಟೋಗುತ್ತೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಅದ್ಭುತ ನಡೆಯಲ್ಲ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಮೈ ಹುಷಾರಿಲ್ಲದೆ ಹೋಗ್ಬಿಡುತ್ತೆ, ಪ್ರಾರ್ಥನೆ ಮಾಡಿಲ್ಲ ಅಂದರೆ ಸಾಲ ತೀರಲ್ಲ. ಸೊ ಯಾವುದೋ ಒಂದು ಭಯ ಪ್ರಾರ್ಥನೆನ ಮಾಡಿಸ್ತಾ ಐತೆ ಹೊರತು ಪ್ರೀತಿಯಲ್ಲಿ ಯಾರೂ ಮಾಡ್ತಾ ಇಲ್ಲ. ಸೊ ಇವತ್ತು ಅಧಿಕವಾಗಿ ಪ್ರಾರ್ಥನೆನ ಹೆಚ್ಚಿಸಬೇಡ್ರಿ, ನಂಬಿಕೆನ ಹೆಚ್ಚಿಸಿ. ಸೊ ಈಗ ನಂಬಿಕೆ ಹೆಂಗೆ ಹೆಚ್ಚಾಗುತ್ತೆ? ಸತ್ಯವೇದ ಹೇಳುತ್ತೆ, ವಾಕ್ಯವನ್ನು ಕೇಳೋದ್ರಿಂದಲೇ ನಂಬಿಕೆ ಹೆಚ್ಚೋದು. ಇವತ್ತು ಒಬ್ಬ ಮನುಷ್ಯನಿಗೆ ನಂಬಿಕೆ ಹೆಚ್ಚಬೇಕು ಅಂದರೆ ಏನು ಮಾಡಬೇಕು? ವಾಕ್ಯ ಕೇಳಬೇಕು. ಸೊ ವಾಕ್ಯ ಕೇಳ್ತಾ ಕೇಳ್ತಾನೆ ಅವನೊಳಗಡೆ ಒಂದು ನಂಬಿಕೆ ಬರೋದು. ಓ ದೇವರು ಈ ಥರ, ಇಂಥ ದೇವರ ಈ ಥರ ಎಲ್ಲ ಮಾಡಿದಾರ, ಇಷ್ಟು ಒಳ್ಳೆಯ ದೇವರ. ನೋಡಿ, ಅನ್ಯ ಜನರು ಸಹ ಯೇಸು ಸ್ವಾಮಿ ಬಗ್ಗೆ ತಿಳುವಳಿಕೆ ಇಲ್ಲದೇ ಇರೋರು ಸಹ ಪ್ರಸಂಗ ಕೇಳಿದ ತಕ್ಷಣವೇ ಕೆಲವರು ಹೇಳ್ತಾರೆ, ಏನು ಪಾಸ್ಟರ್ ನಿಜವಾಗ್ಲೂ ಹಿಂಗೆ ಪ್ರಸಂಗ ಮಾಡ್ತಿರಲ್ಲ, ಎಂಥವ್ರಿಗೂ ಅರ್ಥ ಆಗುತ್ತಲ್ವ? ದೇವ್ರ ಬಗ್ಗೆ ಗೊತ್ತಿಲ್ಲದೇ ಇರೋರು ಸಹ ಭಾಳ ಸುಲಭವಾಗಿ ನಿಮ್ಮ ಪ್ರಸಂಗನ ಅರ್ಥ ಮಾಡ್ಕೊಳ್ತಾರಲ್ಲ. ನಾನೇನು ಹೇಳ್ತೀನಿ ಅಂದರೆ, ಪ್ರಸಂಗ ಅನ್ನೋದು, ಕ್ರಿಶ್ಚಿಯನ್ ಲೈಫ್ ಅನ್ನೋದು, ಕ್ರೈಸ್ತತ್ವ ಅನ್ನೋದು ಭಾಳ ಸುಲಭವಾದಂಥ ಮಾರ್ಗ. ಆದರೆ ಪ್ರೀಚಸ್ ಮೇಡ್ ಇಟ್ ಕಾಂಪ್ಲಿಕೇಟೆಡ್. ಸೊ ಪ್ರೀಚ್ ಮಾಡೋರು, ಪ್ರಸಂಗ ಮಾಡೋರು ಅದನ್ನು ಭಾಳ ಕಷ್ಟವಾಗಿ ಮಾರ್ಪಡಿಸ್ಬಿಟ್ರು. ಸೊ ನಂಬಿಕೆ ಅನ್ನೋದರಲ್ಲೇ ಎಲ್ಲನೂ ಬರಬೇಕು. ಸೊ ನಂಬಿಕೆ ಅನ್ನೋದು ಪ್ರಾರ್ಥನೆಯಲ್ಲೂ ಬರುತ್ತೆ, ಬೈಬಲ್ ಓದೋದ್ರಲ್ಲೂ ಬರುತ್ತೆ, ವಾಕ್ಯ ಕೇಳೋದ್ರಲ್ಲೂ ಬರುತ್ತೆ, ಕೊಡೋದ್ರಲ್ಲೂ ಬರುತ್ತೆ. ಈ ಥರ ವಿಧ ವಿಧದಲ್ಲಿ ನಮಗೆ ನಂಬಿಕೆ ಹೆಚ್ಚಾಗುತ್ತೆ. ಸೊ ಬರೇ ಪ್ರಾರ್ಥನೆ ಪರಿಶುದ್ಧತೆ, ಪ್ರಾರ್ಥನೆ ಪರಿಶುದ್ಧತೆ ಒಂದರಲ್ಲಿ ಮಾತ್ರ ನಾವು ಫೋಕಸ್ ಮಾಡಬಾರ್ದು. ನೋಡಿ, ಬೈ ಗಿವಿಂಗಲ್ಲೂ ನಾವು ದೇವ್ರಿಗೆ ಕೊಡೋದ್ರಲ್ಲೂ ಸಹ ನನಗೆ ನಂಬಿಕೆ ಎಷ್ಟಿದೆ ಅಂತ ನಾವು ತೋರಿಸೋ ಒಂದು ಜಾಗನೇ ಗಿವಿಂಗ್ ಆಲ್ಸೋ. ಸೊ ಇವತ್ತು ನಂಬಿಕೆ ಬಗ್ಗೆ ಕೆಲವೊಂದು ಕಾರ್ಯ ನೋಡೋಣ. ಇಬ್ರಿಯರಿಗೆ ಬರೆದ ಪುಸ್ತಕ 11ನೇ ಅಧ್ಯಾಯ 4ನೇ ವಾಕ್ಯ, ದ ಬುಕ್ ಆಫ್ ಹೀಬ್ರೂಸ್ ಚಾಪ್ಟರ್ 11 ವರ್ಸ್ 4. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಇಂಗ್ಲೀಷಲ್ಲಿ ಅಕ್ಸೆಪ್ಟಬಲ್ ಆಫರಿಂಗ್. ಸೊ ಇಟ್ ಈಸ್ ಫೇತ್ ಏಬೆಲ್ ಬ್ರಾಟ್ ಆಫರಿಂಗ್. ಸೊ ಆಫರಿಂಗು ನಮ್ಮ ಫೇತೇ ತೋರಿಸುತ್ತೆ. ಸೊ ನಾವು ಪ್ರಾರ್ಥನೆನೇ ಮಾಡಬೇಕು, ಪರಿಶುದ್ಧನೇ ನಂಬಿಕೆ ಅಂತಲ್ಲ, ಕೊಡೋದೂ ನಂಬಿಕೆ. ನಾವು ಕೊಡಬೇಕಾದ್ರೆ ನನಗೆ ಎಷ್ಟು ನಂಬಿಕೆ ಐತೆ ಅಂತಲೂ ತೋರಿಸೋ ಜಾಗನೇ ಅದು. ಈಗ ದೇವರನ್ನು ಮೆಚ್ಚಿಸೋದು ಹೆಂಗೆ? ಅದೇ ಅಧ್ಯಾಯದಲ್ಲಿ 6ನೇ ವಾಕ್ಯ ಹೇಳುತ್ತೆ ನೋಡಿ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸೊ ಈಗ ನಂಬಿಕೆ ಅಂದರೆ ಏನು? ಹೇಬೇಲನು ನಂಬಿಕೆಯಿಂದಲೇ ದೇವ್ರಿಗೆ ಕೊಟ್ಟ. ಸೊ ದೇವ್ರಿಗೆ ಕೊಡೋದ್ರಲ್ಲಿ ಫೇತು ಬೋತ್ ಆರ್ ಕನೆಕ್ಟೆಡ್. ಇವತ್ತು ನಾನು ಒಂದು ಕ್ವಶನ್ ಕೇಳ್ತೀನಿ ನೋಡಿ, ಯಾರಾದರೂ ದೇವರಿಗೆ ಸ್ಪೆಷಲಾಗಿ ಒಬ್ರು ಇರೋದಕ್ಕೆ ಸಾಧ್ಯನಾ? ಇವರು ತುಂಬ ಸ್ಪೆಷಲ್. ಕೆಲವರು ಹೇಳ್ತಾರೆ ದಾವೀದನು ನನ್ನ ಹೃದಯಕ್ಕೆ ತಕ್ಕವನು, ಅದು ಹಳೆ ಒಡಂಬಡಿಕೆ. ಹೊಸ ಒಡಂಬಡಿಕೆ ದೇವರು ಆ ರೀತಿ ನೋಡ್ತಾರ? ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟು, ಇಡೀ ಲೋಕಕ್ಕೆ ತನ್ನ ಒಬ್ಬನೇ ಮಗನನ್ನು ಕೊಟ್ಟು. ಸೊ ಇಡೀ ಲೋಕಕ್ಕೆ ತನ್ನ ಮಗನನ್ನು ಕೊಟ್ಟ ಮೇಲೆ ಯಾರಾದರೂ ಸ್ಪೆಷಲ್ ಅಂತ ದೇವ್ರಿಗೆ ಯಾರಾದರೂ ಇರ್ತಾರ ಹೊಸ ಒಡಂಬಡಿಕೆಯಲ್ಲಿ? ಇವಾಗ ನಾವು ನೋಡಿ ಒಬ್ಬರನ್ನ ಸ್ಪೆಷಲಾಗಿ ನೋಡ್ತೀವಿ. ಇವಾಗ ಒಂದು 2-3 ಮಕ್ಕಳಿದ್ರೆ 2-3 ಮಕ್ಕಳಲ್ಲಿ ಒಂದು ಮಗು ಬಂದು ತುಂಬ ಸ್ಪೆಷಲ್ ಇರುತ್ತೆ ಅಪ್ಪನಿಗೂ ಅಮ್ಮನಿಗೂ. ಆ ಮಗುಗೆ ಗೊತ್ತಿಲ್ಲದೆ ಕಾಸು ಕೊಟ್ಬಿಡ್ತಾರೆ, ಅಥವಾ ಗೊತ್ತಿಲ್ಲದೇ ಏನು ಮಾಡ್ತಾರೆ ಗೊತ್ತಾ, ಸ್ವಲ್ಪ ತಿನ್ನಕ್ಕೆ ಜಾಸ್ತಿ ಕೊಡ್ತಾರೆ. ಅವರಮ್ಮ ಏನು ಮಾಡ್ತಾರೆ, ಒಂದು ಮಗುಗೆ ಮಾತ್ರ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ. ಸೊ ಒಂದು ಮಗು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರೋದನ್ನು ನಾವು ನೋಡ್ತೀವಿ. ದೇವರ ಹತ್ರ ಪಕ್ಷಪಾತ ಇಲ್ಲ ಅಲ್ವಾ?
ಸೊ ಆ ಥರ ಒಬ್ಬರನ್ನ ಸ್ಪೆಷಲಾಗಿ ನೋಡೋದಕ್ಕೆ ಚಾನ್ಸಸ್ ಉಂಟು, ಈಗೂ ಉಂಟೆ. ಕೆಲವರು ಅಂತಾರೆ, ಕೆಲವರು ಅಂತಾರೆ. 2 ಕೊರಿಂಥದವ್ರಿಗೆ ಬರೋ ಪುಸ್ತಕ 9ನೇ ಅಧ್ಯಾಯ 7ನೇ ವಾಕ್ಯ. ದ ಬುಕ್ ಆಫ್ 2 Corinthians ಚಾಪ್ಟರ್ 9 verse 7. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟಂತೆ. ಇದಕ್ಕೇನ್ರಿ ಹೇಳ್ತೀರಾ? ಸಂತೋಷವಾಗಿ ಕೊಡೋನ ಮೇಲೆ ಏನಿರ್ತದಂತೆ? ಸ್ವಲ್ಪ ಅಟೆನ್ಷನ್ ಅವನ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತಂತೆ. ಸೊ ಪ್ರೀತಿ ಅವನ ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಲೋಕದ ಮೇಲೆ ದೇವರು ಕಾಮನಾಗಿ ಪ್ರೀತಿ ಇಟ್ಟಿದ್ದು ಬೇರೆ, ಆದರೆ ಒಬ್ಬ ಮನುಷ್ಯನ ಮೇಲೆ ಸ್ಪೆಷಲ್ ಅಟೆನ್ಷನ್ ಇಡ್ತಾರೆ ಅಂದರೆ ದ ಮ್ಯಾನ್ ಹೂ ಗಿವ್ಸ್. ಕೊಡುವವನ ಮೇಲೆ ದೇವರಿಗೆ ಸ್ಪೆಷಲಾಗಿ ಪ್ರೀತಿ ಇದೆ ಅಂತ ಸತ್ಯವೇದ ಹೇಳುತ್ತೆ. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ಸೊ ಇವತ್ತು ಒಂದು ವೇಳೆ ದೇವರಿಗೆ ನಿಮ್ಮ ಮೇಲೆ ಮಾತ್ರ ತುಂಬ ಪ್ರೀತಿ ಐತೆ ಅಂತ ನೀವು ಅಂದ್ಕೊಂಡಿರ್ಬೋದು. ನೀವು ಡಾಡಾ ಅಂತ ಕರಿಬೋದು, ಅಪ್ಪ ಅಂತ ಕರಿಬೋದು, ದೊಡ್ಡಪ್ಪ ಅಂತ ಕರಿಬೋದು. ಸೊ ನೀವು ಹೆಸರಿಟ್ಟು ಏನೇನೋ ಕರಿಬೋದು. ಆದರೆ ನಿಮ್ಮ ಮೇಲೆ ತುಂಬ ಪ್ರೀತಿ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ಒಳ್ಳೆಯದೇ. ಸೊ ಅದನ್ನು ನಾನು ಕೆಡ್ಸಲ್ಲ. ಆದರೆ ದೇವರಿಗೆ ಒಬ್ಬನ ಮೇಲೆ ಸ್ಪೆಷಲ್ ಅಟೆನ್ಷನ್ ಇಡ್ತಾರೆ ಅಂದರೆ ಯಾರು ಕೊಡ್ತಾರೋ ಅವ್ರ ಮೇಲೆ ಒಂದು ಸ್ಪೆಷಲ್ ಅಟೆನ್ಷನ್ ಇರುತ್ತಂತೆ. ಯಾಕೆ ಗೊತ್ತಾ? ಕೊಡೋನು ದೇವ್ರ ಥರನೇ. ಯಾಕಂದರೆ ದೇವರು ತನ್ನ ಒಬ್ಬನೇ ಮಗನನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ದೇವ್ರು ಏನು ಮಾಡಿದ್ರಂತೆ? ಒಬ್ಬನೇ ಮಗನನ್ನು ಕೊಟ್ಟನು. ಸೊ ಕೊಡೋದು ದೇವರ ಗುಣ. ಸೊ ಒಬ್ಬ ಕೊಡ್ತಾ ಇದ್ದಾನೆ ಅಂದರೆ ಅವನು ದೇವ್ರ ಗುಣದಲ್ಲಿದ್ದಾನೆ ಅಂತ ಅರ್ಥ. ಸೊ ನಾನು ದೇವ್ರನ್ನ ಡಾಡಾ ಅಂತ ಹೇಳೋದು, ಅಪ್ಪ ಅಂತ ಹೇಳೋದು, ನನ್ನ ಪ್ರೀತಿಯೇ ಅಂತ ಹೇಳೋದು, ನೀನೇ ನನ್ನ ಉಸಿರು ಅಂತ ಹೇಳೋದು, ಆಫರಿಂಗ್ ಬಂದಾಗ ಜಾಬಲ್ಲಿ ಬೇರೆ ಕಿತ್ತೋಗಿರೋ 10 ರೂಪಾಯಿ ಎತ್ತೋದು ಏನಾಗುತ್ತೆ? ಯಾವುದೋ ಕೊಡೋದ ಬೇಡವಾ ಅನ್ನೋದು, ಅಥವಾ ಆಮೇಲೆ ಕೊಡೋಣ ಅನ್ನೋದು, ಕೊಡೋಕ್ಕೆ ಮನಸ್ಸಿಲ್ಲ ಅನ್ನೋದು, ಇದೆಲ್ಲ ಏನು ತೋರಿಸುತ್ತೆ ಅಂದರೆ ನಂಬಿಕೆಯನ್ನು ತೋರಿಸಲ್ಲ. ನಾವು ಪ್ರಾರ್ಥನೆಯಲ್ಲಿ ಮಾತ್ರ ತಂದೆ ಪ್ರೀತಿಯೇ ನನ್ನ ಉಸಿರೇ ಅಂತೆಲ್ಲ ಹೇಳ್ತೀವಿ, ಆದರೆ ಆ್ಯಕ್ಷನಲ್ಲಿ ಯಾವಾಗ ಇಲ್ವೋ ಸೊ ಅದು ನನಗೆ ನಂಬಿಕೆ ಇಲ್ಲ ಅಂತ ತೋರಿಸುತ್ತೆ. ಸೊ ಪ್ರಾರ್ಥನೆ ಮಾತ್ರನೇ ನಂಬಿಕೆ ಅಂತ ನಾವು ಪ್ರಾರ್ಥನೆನೇ ನೋಡ್ತಾ ಇರ್ತೀವಿ. ಇನ್ನು ಕೆಲವರು ಪರಿಶುದ್ಧನೇ ಇಂಪಾರ್ಟೆಂಟ್ ಅಂತ ಬೇರೆ ಪರಿಶುದ್ಧನೇ ಪ್ರೀಚ್ ಮಾಡ್ತಾ ಇರ್ತಾರೆ ಚರ್ಚಲ್ಲಿ. ನಾನೇನು ಹೇಳ್ತೀನಿ ಅಂದರೆ ಅದನ್ನೆಲ್ಲ ಬಿಟ್ಟು ನಂಬಿಕೆ ಬರ್ಸ್ಕೊಳ್ಳೋದು ಇದೂ ಒಂದು ದಾರಿ ಇದೆ. ಇದೂ ಒಂದು ದಾರಿ ಅಲ್ಲ, ಇದೇ ದಾರಿ. ಕೆಲವರು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಪಾಸ್ಟರ್ ಇವತ್ತು ನೀವು ಪರಿಶುದ್ಧತೆ ಬಗ್ಗೆ ಮಾತಾಡಿದ್ರಿ, ನನಗೇ ದೇವ್ರು ಮಾತಾಡಿದ್ರು. ಇನ್ನು ಕೆಲವರು ಹೇಳ್ತಾರೆ ನಂಬಿಕೆ ಬಗ್ಗೆ ಮಾತಾಡಿದ್ರಿ ಪಾಸ್ಟರ್, ಅದು ನನಗೇ ಮಾತಾಡಿದ್ರು. ಇನ್ನು ಕೆಲವರು ಹೇಳ್ತಾರೆ ಪಾಸ್ಟರ್ ಪ್ರಾರ್ಥನೆ ಬಗ್ಗೆ ಮಾತಾಡಿದ್ರಿ, ಅದು ನನಗೇ ಮಾತಾಡಿದ್ರಿ. ಗಿವಿಂಗ್ ಕೊಡ್ರಿ ಅಂತ ಹೇಳಿದಾಗ ಮಾತ್ರ ಇದು ಪಾಸ್ಟ್ರಿಗೇನೋ ಮಾತಾಡಿರ್ಬೋದೇನೋ. ಸೊ ಜನ ಹೆಂಗೆ ತಿಳ್ಕೊಳ್ತಾರೆ ಅಂದರೆ ಪರಿಶುದ್ಧತೆ, ನಂಬಿಕೆ, ಪ್ರಾರ್ಥನೆ ಇದೆಲ್ಲ ಮಾತಾಡಿದ್ರೆ ಅವ್ರಿಗೆ, ಕೊಡ್ರಿ ಅಂತ ಹೇಳಿದಾಗ ಇದು ನನಗೆ ಅಂತ ಅಂದ್ಕೊಂಡಿರ್ತಾರೆ. ನಾನೇನು ಹೇಳ್ತೀನಿ ಅಂದರೆ ನಂಬಿಕೆ ಸಬ್ಜೆಕ್ಟ್ ಹೆಂಗೋ, ಪರಿಶುದ್ಧತೆ ಸಬ್ಜೆಕ್ಟ್ ಹೆಂಗೋ, ನಂಬಿಕೆ ಸಬ್ಜೆಕ್ಟು, ಪರಿಶುದ್ಧತೆ ಸಬ್ಜೆಕ್ಟು, ಪ್ರೇಯರ್ ಸಬ್ಜೆಕ್ಟು, ಹೋಲಿನೆಸ್ ಸಬ್ಜೆಕ್ಟು, ಇದೆಲ್ಲ ಹೆಂಗೋ ಅದೇ ಥರನೇ ಗಿವಿಂಗ್ ಆಲ್ಸೋ ಈಸ್ ಒನ್ ಸಬ್ಜೆಕ್ಟ್. ಪ್ರೈಸ್ ಅಲಾಟ್. ಸೊ ಡಿಸಿಪ್ಲಿನ್ ಅಂದರೆ ಎಲ್ಲದರಲ್ಲೂ ಇರಬೇಕು. ಸೊ ನೀವು ಒಂದೊಂದು ಪ್ರಸಂಗನೂ ಕೇಳಿದಾಗ ಚರ್ಚಲ್ಲಿ ಭಯಭಕ್ತಿಯಾಗಿ ಹೆಂಗೆ ಪ್ರಸಂಗ ಎಲ್ಲ ಕೇಳಿದ ಮೇಲೆ ಒಂದು ಆಫರಿಂಗ್ ಹೋಗ್ಬಿಟ್ಟು ನಾವು ಕಾಣಿಕೆ ಹಾಕ್ತೀವೋ ಆ ರೀತಿಯೇ ಒಂದೊಂದು ಸತಿನೂ ನೀವು ಆನ್ಲೈನಲ್ಲಿ ಕೇಳಿದಾಗ ಭಯಭಕ್ತಿಯೊಂದಿಗೆ ಅದು ಆಫರಿಂಗನ್ನು ಆನ್ಲೈನಲ್ಲಿ ಕಳಿಸಿ ವಾಕ್ಯನ ಕೇಳಿ, ದೇವರೇ ಸ್ತೋತ್ರಪ್ಪ ಇವತ್ತು ನನ್ನೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಆನ್ಲೈನ್ ಮುಖಾಂತರನೇ ಆಫರಿಂಗ್ ಒಂದಿಗೆ ಈ ವಾಕ್ಯನ ರಿಸೀವ್ ಮಾಡೋದು ಭಾಳ ಭಾಳ ಒಳ್ಳೆಯದು. ಸೊ ನಾವೇನು ಅನ್ಕೊತೀವಿ, ಚರ್ಚ್ಗೆ ಹೋದರೆ ಮಾತ್ರನೇ ದೇವ್ರು ಮಾತಾಡೋದು, ಆನ್ಲೈನಲ್ಲೂ ನಿನ್ನ ಹತ್ರ ಮಾತಾಡ್ತಾ ಇದ್ದಾರಲ್ವ. ಸೊ ಅದನ್ನು ಭಯಭಕ್ತಿಯಿಂದ ನೀವು ಹಾನರ್ ಮಾಡಿದ್ರೆ ಇಟ್ ಶೋಸ್ ಯುವರ್ ಫೇತ್. ಸೊ ಫೇತ್ ಬಗ್ಗೆ ನಾವು ನೋಡಿದ್ವಿ. ಈಗ ಪಾರ್ಟ್ 2. ನನ್ನ ಪ್ರಾರ್ಥನೆ, ನಾನು ಕೊಡೋದು, ದೇವ್ರನ್ನ ಹುಡುಕ್ತಾ ಇರೋದು, ಸೇವೆ ಮಾಡ್ತಾ ಇರೋದು ಎಲ್ಲೋ ಒಂದು ಕಡೆ ವೇಸ್ಟ್ ಆಗ್ತಾ ಇದೆಯೋ? ಇನ್ನು ಕೆಲವರು ಈ ರೀತಿ ಕಳಿಸ್ಕೊಟ್ಬಿಟ್ರೆ ಏನಂದರೆ, ಕೊಡಬೇಕು ಆದರೆ ಯಾವುದೂ ಎದುರು ನೋಡಬಾರ್ದು, ಸೇವೆ ಮಾಡಿ ಯಾವುದೂ ಎದುರು ನೋಡಬೇಡಿ, ಇನ್ನೂ ದೇವ್ರಿಗಾಗಿ ಏನಾದರೂ ಮಾಡಿ ಆದರೆ ದೇವ್ರ ಹತ್ರ ಏನೇನು ಎದುರು ನೋಡಬಾರ್ದು. ನಾನೇನು ಹೇಳ್ತೀನಿ ಅಂದರೆ, ಇವತ್ತು ನಾನೊಂದು ಪ್ರಾಡಕ್ಟ್ ಸೇಲ್ ಮಾಡ್ತಾಯಿದ್ದೀನಿ ಅಂದರೆ ಆ ಪ್ರಾಡಕ್ಟು ಎಲ್ಲರೂ ತೊಗೊಬೇಕು ಅಂತ ನನಗೆ ಆಸೆ. ಆದರೆ ಆ ಪ್ರಾಡಕ್ಟ್ ಅವ್ರಿಗೆ ಯೂಸೇ ಆಗಿಲ್ಲ ಅಂದಮೇಲೆ ಪ್ರಾಡಕ್ಟ್ ಯಾಕೆ ತೊಗೊಳ್ತಾರೆ? ಸೊ ಇವಾಗ ನಾನು ಒಂದನ್ನು ಮಾರ್ತಾಯಿದ್ದೀನಿ ಅಂದರೆ ಅದು ಅವ್ರಿಗೆ ಯೂಸ್ ಆಗಬೇಕು.
ಆವಾಗಲೇ ಅದನ್ನ ಬಗ್ಗೆ ತಿಳ್ಕೊಳ್ತಾರೆ, ತಗೊಳ್ತಾರೆ. ಇವಾಗ ನಾನು ಒಂದು ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ, ಜನರಿಗೆ ಮಾರ್ತಾ ಇದ್ದೀನಿ. ನೋಡಿ, ನಂಬಿ ದೇವ್ರ ಅದ್ಭುತಗಳನ್ನು ಮಾಡ್ತಾರೆ, ನಂಬಿ ದೇವ್ರ ದೊಡ್ಡ ಕಾರ್ಯವನ್ನು ಮಾಡ್ತಾರೆ ಅಂತ. ಸೊ ನಾನು ಮಾತಾಡ್ಬಿಟ್ಟು ಏನು ಎದುರು ನೋಡಬೇಡಿ, ಸುಮ್ಮನೆ ಕಾಣಿಕೆ ಮಾತ್ರ ಕೊಡಿ ಅಂತ ಹೇಳಿದ್ರೆ ಯಾರು ತಾನೇ ಕೇಳ್ತಾರ್ರಿ? ಯಾರು ಕೇಳ್ತಾರೆ? ಯಾವುದಾದ್ರೂ ಫ್ರೀಯಾಗಿ ಸುಮ್ಮನೆ ಕೇಳಿ, ಸುಮ್ಮನೆ ಪ್ರೇಯರ್ ಮಾಡು, ಸುಮ್ಮನೆ ಕೊಡು, ಯಾವುದು ಎದುರು ನೋಡಬೇಡ ಅನ್ನೋದು ಸುಳ್ಳು. ನೀವೇನು ಮಾಡಿದ್ರು ಅದಕ್ಕೆ ಪ್ರತಿಫಲ ಐತೆ ಅಂತ ಸತ್ಯವೇದ ಹೇಳುತ್ತೆ. ವಾಟ್ ಎವರ್ ಯು ಡೂ, ವಾಟ್ ಎವರ್ ಯು ಗಿವ್, ಯು ವಿಲ್ ಹ್ಯಾವ್ ಎ ರಿವಾರ್ಡ್. ಸರಿ, ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿವರೆಗೂ ಕೊಟ್ಟಿದ್ದೆಲ್ಲ, ನಾನು ಕೊಟ್ಟಿದ್ದ ಮೆಸೇಜೆಲ್ಲ ಇಂಟ್ರೊಡಕ್ಷನ್. ಓಕೆ, ಫೇತ್ ಬಗ್ಗೆ ಇಂಟ್ರೊಡಕ್ಷನ್. ಇವತ್ತು ಈಗ ರಿವಾರ್ಡ್ ಬಗ್ಗೆ ನೋಡೋಣ. ದೇವರು ನಮ್ಮನ್ನು ಹೇಗೆ ಗೌರವ ಪಡಿಸ್ತಾರೆ, ಹೇಗೆ ಸನ್ಮಾನಿಸ್ತಾರೆ. ಯೆಶಾಯನ ಬರೆದ ಪುಸ್ತಕ 45ನೇ ಅಧ್ಯಾಯ 19ನೇ ವಾಕ್ಯ. ಶೂನ್ಯವನ್ನೋ ಎಂಬಂತೆ ನನ್ನನ್ನು ಹುಡುಕಿರಿ ಎಂದು ಯಾಕೋಬ ವಂಶದವರಿಗೆ ನಾನು ಅಪ್ಪಣೆ ಕೊಡಲಿಲ್ಲ. ನೋಡಿ, ಶೂನ್ಯವನ್ನೋ ಎಂಬಂತೆ ಅಂದರೆ ಏನಾದರೂ ನೀವು ಹುಡುಕಿ ನಿಮಗೆ ಝೀರೋನೇ ಸಿಗೋದು, ಏನು ಸಿಕ್ಕಲ್ಲ ಅಂತ ಈ ರೀತಿ ಹುಡುಕಿ ಅಂತ ನಾನು ಹೇಳಲಿಲ್ಲ ಅಂತ ದೇವರೇ ಹೇಳ್ತಾರೆ. ಆಂಪ್ಲಿಫೈಡ್. ಸೀಕ್ ಮೀ ಇನ್ ವೈನ್ ವಿತ್ ನೋ ಬೆನಿಫಿಟ್ಸ್ ಫಾರ್ ಯುವರ್ ಸೆಲ್ಫ್. ದೇವ್ರೇನು ಹೇಳ್ತಾರೆ? ದೇವ್ರನ್ನ ಹುಡುಕಿದ್ರೆ ಬೆನಿಫಿಟ್ ಇದೆ. ಎಲ್ಲರೂ ಹೇಳಿ, ಹುಡುಕಿದ್ರೆ ಆಮೆನ್. ಯಾರೂ ಸುಮ್ಮನೆ ಓಸಿಯಲ್ಲಿ ಕೆಲಸ ಮಾಡಲ್ಲ, ಚೆನ್ನಾಗಿ ತಿಳ್ಕೊಳ್ಳಿ. ಸೊ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಬೆನಿಫಿಟ್. ಇನ್ ಕ್ರಿಸ್ಟಿಯನ್ ಲೈಫ್ ಯು ಹ್ಯಾವ್ ಬೆನಿಫಿಟ್ ಫಾರ್ ಎವ್ರಿಥಿಂಗ್. ಇದೇ ಇವತ್ತಿನ ಸಂದೇಶ. ನೀನು ಏನೇ ಮಾಡಿದ್ರು ನಿನಗೆ ಆದಾಯ ಆಯ್ತಪ್ಪ. ಏನೇ ಮಾಡಿದ್ರು ಪಾಸ್ಟರ್, ಚಿಕ್ಕದೇನಾದರೂ ಮಾಡಿದ್ರು, ಚಿಕ್ಕದು ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಗೊತ್ತಾ? ಮತ್ತಾಯನ ಬರೆದ ಪುಸ್ತಕ 10:42, ಮ್ಯಾಥ್ಯೂ 10:42. ಯಾವನಾದರೂ ಒಂದು ತಂಬಿಗೆ ತಣ್ಣೀರನ್ನಾದರೂ ಎಲ್ಲರೂ ಹೇಳಿ, ಯಾಕಂದ್ರೆ ಒಂದು ಸ್ವಲ್ಪ ಬಿಸಿನೀರು ಕೇಳಿದ್ರೂ ಕೆಲಸ ಇದೆ ಅದರಲ್ಲಿ. ಕೆಲವರು ಹೇಳ್ತಾರೆ ಸ್ವಲ್ಪ ಥ್ರೋಟ್ ಸರಿ ಇಲ್ಲ, ನನಗೆ ಕೋಲ್ಡ್ ಆಗಿದೆ, ಸ್ವಲ್ಪ ಹಾಟ್ ವಾಟರ್ ಕೊಡಿ ಅಂತ. ಹಾಟ್ ವಾಟರ್ ಅಂದ್ರೂ ಸ್ವಲ್ಪ ಸ್ಟವ್ ಅಂಟಿಸ್ಬೇಕು, ಸ್ವಲ್ಪ ಬಿಸಿ ಮಾಡಬೇಕು, ಇದಕ್ಕಾದ್ರೂ ಕೆಲಸ. ಸುಮ್ಮನೆ ಹೋಗಿ ನೀರು ಇಟ್ಕೊಂಬಂದು ಕೊಟ್ಟರು ಆಶೀರ್ವಾದ ಅಂತ ಸತ್ಯವೇದ ಹೇಳುತ್ತೆ. ಅವನಿಗೆ ಪ್ರತಿಫಲ ಬರೋತ್ತಂತೆ. ಏನು ಕೊಟ್ಟರೆ? ತಣ್ಣೀರು ಕೊಟ್ರೇನೆ. ಬಿಸಿನೀರಲ್ಲ ರೀ, ತಣ್ಣೀರು ಕೊಟ್ರೇ ಪ್ರತಿಫಲ ಉಂಟಂತೆ. ಇವತ್ತು ಇಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದೇರ್ ಈಸ್ ಎ ರಿವಾರ್ಡ್ ಫಾರ್ ದೆಮ್. ಇವತ್ತು ನಾನು ಪ್ರೀಚ್ ಮಾಡ್ತಾ ಇದ್ದೀನಿ ಅಂದರೆ ಐ ಹ್ಯಾವ್ ಎ ರಿವಾರ್ಡ್. ಇವತ್ತು ನೀವು ಕೇಳ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಎ ರಿವಾರ್ಡ್. ಇವತ್ತು ನೀವು ಆಫರಿಂಗ್ ಕಳಿಸ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಎ ರಿವಾರ್ಡ್. ನೀವು ಟೈತ್ ಕಳಿಸ್ತೀರಾ ಅಂದರೆ ಯು ಹ್ಯಾವ್ ಎ ರಿವಾರ್ಡ್. ನಥಿಂಗ್ ಈಸ್ ಇನ್ ವೈನ್. ಯಾವುದೂ ಓಸಿ ಇಲ್ಲ. ದೇವ್ರು ಸುಮ್ಮನೆ ಹುಡ್ಕಪ್ಪ, ಏನು ಎದುರು ನೋಡಬೇಡ ಅಂತ ಯಾರಾದರೂ ಪ್ರೀಚ್ ಮಾಡಿದ್ರೆ ಅದು ಸುಳ್ಳು. ಕೆಲವ್ರು ಹೇಳ್ತಾರೆ ನೋಡಿ, ಕೊಡ್ರಿ, ಯಾವುದು ಎದುರು ನೋಡಬೇಡ್ರಿ. ಯಾರು ಹೇಳಿದ್ದು? ಇದು ನಿಮ್ಮ ಪಾಸ್ಟ್ ಹೇಳಿರ್ಬೋದು, ಆದರೆ ಸತ್ಯವೇದ ಏನು ಹೇಳುತ್ತೆ ಗೊತ್ತಾ? ಕೊಡಿರಿ, ಕೊಡಲ್ಪಡುವುದು. ಹೀಬ್ರೂಸ್ 11:6, ಇಬ್ರಾಯರಿಗೆ ಬರೆದ ಪುಸ್ತಕ 11:6. ಹುಡುಕುವವರಿಗೆ ಪ್ರತಿಫಲ ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಸೊ ವೆನ್ ಯು ಡೂ ಮಿನಿಸ್ಟ್ರಿ, ವೆನ್ ಯು ಗಿವ್, ವೆನ್ ಯು ಪ್ರೇ, ವಾಟ್ ಎವರ್ ಯು ಡೂ, ದೆರ್ ಈಸ್ ಎ ರಿವಾರ್ಡ್. ದೇವ್ರಿಗೆ ಸೇವೆ ಮಾಡು, ಏನು ಸಿಗಲ್ಲ, ಯೂಸ್ ಇಲ್ಲ, ವೇಸ್ಟು, ಸುಮ್ಮನೆ ನೀನು ಮಾಡು. ಇನ್ನು ಕೆಲವರು ಹಿಂಗೆ ಕೇಳ್ತಾರೆ, ನಾನು ಇಷ್ಟೆಲ್ಲ ಮಾಡಿದ್ದೀನಲ್ಲ ಪಾಸ್ಟರ್, ಏನು ಅದಕ್ಕೆ ಪ್ರಯೋಜನವೇ ಸಿಕ್ಕಿಲ್ಲ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಒಂದು ಕಾಲದಲ್ಲಿ ಸೇವೆಯಲ್ಲಿ, ನನಗೇನು ಪ್ರತಿಫಲನೇ ಸಿಕ್ಕಿಲ್ಲ. ಇನ್ನು ಕೆಲವರು ಹಿಂಗೆ ಹೇಳ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಒಂದು ವೇಳೆ ಬರೋದು ಲೇಟ್ ಆಗಿರ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಪಾಸ್ಟರ್ ನಾನು ಕೊಟ್ಟಿದ್ದೀನಿ ಇನ್ನೂ ಬಂದಿಲ್ಲ. ನಾನೇನು ಹೇಳ್ತೀನಿ, ಬರೋದಕ್ಕೆ ಒಂದು ವೇಳೆ ಲೇಟ್ ಆಗ್ಬೋದು, ಆದರೆ ಬರದೇ ಇರೋದಿಲ್ಲ. ನಾವೆಲ್ಲ ಹೇಳಿದ್ವಿ, ಒಂದು ಕಾಲದಲ್ಲಿ ಅನೇಕರು ಹೇಳಿರ್ಬೋದು, ಏನು ಯೂಸೇ ಇಲ್ಲ ದೇವ್ರನ್ನ ಹುಡುಕಿದ್ದು ಅಂತ. ಅದಕ್ಕೆ ಸತ್ಯವೇದ ಏನು ಹೇಳುತ್ತೆ ನೋಡೋಣವಾ? ಮಲಕಿಯ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ದ ಬುಕ್ ಆಫ್ ಮಲಕಿ ಚಾಪ್ಟರ್ 3 ಫ್ರಮ್ ವರ್ಸ್ 13. ಇವಾಗ ಸತ್ಯವೇದ ಏನು ಹೇಳುತ್ತೆ? ನೀವು ನನಗೆ ವಿರುದ್ಧವಾಗಿ ಆಡಿದ ಮಾತುಗಳು ಬಹು ಕಠಿಣ ಎಂದು ಯೆಹೋವನು ಅನ್ನುತ್ತಾನೆ. ನೀವು ಆಡಿದ ಮಾತು ತುಂಬ ಕಠಿಣವಾಗಿತ್ತಂತೆ. ಏನು ಗೊತ್ತಾ? ದೇವ್ರು ಹೇಳ್ತಾರೆ, ನೀನು ಹಾಡಿದ್ದು ನನಗೆ ಕಠಿಣವಾಗಿತ್ತು ಕೇಳೋಕ್ಕೆ. ನಿನಗೆ ವಿರುದ್ಧವಾಗಿ ಏನು ಮಾತಾಡಿದ್ದೇವೆ ಅನ್ನುತ್ತೀರೋ? ಏನು ಪಾಸ್ಟರ್ ಅಂಥದ್ದು ನಾವೇನು ಮಾತಾಡಿದ್ದೀವಿ ಅಂತ ಕೇಳ್ತೀರಾ? ಸತ್ಯವೇದ ಹೇಳುತ್ತೆ, ನೀವು ದೇವರನ್ನು ಸೇವಿಸುವುದು ವ್ಯರ್ಥ. ನಾವು ಆತನ ನಿಯಮವನ್ನು ಅನುಸರಿಸಿ ಸೇನಾಧೀಶ್ವರ ಯೆಹೋವನ ಮುಂದೆ ದುಃಖದಿಂದ ವಿಕಾರಿಗಳಾಗಿ ನಡೆದುಕೊಂಡಿದ್ದರಿಂದ ಆದ ಲಾಭವೇನು ಅಂತ ಕೇಳಿದ್ದು ಭಾಳ ಕಠಿಣ ಆಗೋಯ್ತಂತೆ ದೇವರಿಗೆ.
ಏನು ಲಾಭ ಇಲ್ಲ ಅಂತ ಹೇಳ್ಬಿಟ್ಟಲ್ಲ ನೀನು. ಇಟ್ ಈಸ್ ಯೂಸ್ಲೆಸ್ ಟು ಸರ್ವ್ ಗಾಡ್. ಈಸ್ ಇಟ್ ಯೂಸ್ಲೆಸ್ ಟು ಸರ್ವ್ ಗಾಡ್? ನೋ ವೇ. ವಾಟ್ ಎವರ್ ಯು ಡೂ, ಇಟ್ ಈಸ್ ಯೂಸ್ಫುಲ್ ಫಾರ್ ಯು. ನೀನೇನೇ ಮಾಡಿದ್ರು ನಿನ್ನೊಳ್ಳೆದಕ್ಕೆ ಮಾಡೋಕ್ಕೆ ಹೇಳೋದು. ಕೊಡು ಅಂತ ಹೇಳೋದೇನಕ್ಕೆ? ನಿನ್ನೊಳ್ಳೆದಕ್ಕೆ. ದೇವರೊಂದಿಗೆ ಐಕ್ಯತೆಯಲ್ಲಿರಿ ಅಂತ ಹೇಳೋದೇನಕ್ಕೆ? ನಿನ್ನೊಳ್ಳೆದಕ್ಕೆ. ಆರಾಧನೆ ಮಾಡಿ ಅಂತ ಹೇಳೋದೇನಕ್ಕೆ? ನಿಮ್ಮೊಳ್ಳೆದಕ್ಕೆ. ನಾವು ಪ್ರಾರ್ಥನೆ ಮಾಡೋದು, ಕೊಡೋದು ಎಲ್ಲ ನಾವೇನೋ ದೇವ್ರಿಗೇನೋ ಮಾಡ್ತಾಯಿದ್ದೀವಿ ಅಂತ ನಾವು ಯೋಚನೆ ಮಾಡ್ತಾಯಿದ್ದೀವಿ. ನೋ 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 ನೋ, ಇಟ್ಸ್ ಫಾರ್ ಯು. ಅದು ನಿನಗೆ. ಸರಿ, ಓಕೆ. ಇವಾಗ ಈ ಥರ ಹೇಳಿದ್ರಲ್ಲ, ದೇವ್ರು ಏನು ಹೇಳ್ತಾರೆ ಅಂತ ನೋಡೋಣ. 16ನೇ ವಾಕ್ಯ 16. ದೇವರು ಹೇಳ್ತಾರೆ, ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಕೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕ ಪುಸ್ತಕದಲ್ಲಿ ಬರೆಸಿದರಂತೆ. ಎಲ್ಲ ಒಂದು ಬುಕ್ ಇದೆಯಪ್ಪ, ನೀನೇನೇನು ಮಾಡಿದೆ ಎಲ್ಲ ಬುಕ್ಕಲ್ಲಿ ಬರೆದಿದ್ದಾರೆ. ಅಸಲು ನಾನು ಮಾಡಿದ ಕೆಟ್ಟದೆಲ್ಲ ಬರೆದಿಟ್ಟಿರ್ತಾರ? ಅದೆಲ್ಲ ದೇವ್ರು ತೊಗೊಂಡ್ರು, ಒಳ್ಳೇದು ಮಾತ್ರ ಬರೆದಿಟ್ಟಿರ್ತಾರೆ. ಸರಿ, ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಚೆನ್ನಾಗಿ ಗಮನಿಸಿ, ನಾನು ಕಾರ್ಯ ಸಾಧಿಸುವ ದಿನದಲ್ಲಿ ಅವರು ನನಗೆ ಸ್ವಕೀಯ ಜನರಾಗಿರುವರು. ಒಬ್ಬನು ತನ್ನನ್ನು ಸೇವಿಸುವ ಸ್ವಂತ ಮಗನನ್ನು ಕರುಣಿಸುವಂತೆ ನಾನು ಅವರನ್ನು ಕರುಣಿಸುವೆನು. ಆಗ ಶಿಷ್ಟರಿಗೂ ದುಷ್ಟರಿಗೂ, ಚೆನ್ನಾಗಿ ಗಮನಿಸಿ, ದೇವರನ್ನು ಸೇವಿಸುವವರಿಗೂ ಸೇವಿಸದವರಿಗೂ ಇರುವ ತಾರತಮ್ಯವನ್ನು ಮತ್ತೆ ಕಾಣುವಿರಿ. ಓ ಮೈ ಗಾಡ್. ಕೊಡೋರ್ಗೂ ಕೊಡದೇ ಇರೋರ್ಗೂ, ಸೇವೆ ಮಾಡೋರ್ಗೂ ಮಾಡದೇ ಇರೋರ್ಗೂ, ದೇವರೊಂದಿಗೆ ಇರೋರ್ಗೂ ಪ್ರಾರ್ಥನೆ ಮಾಡೋರ್ಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಓ ಮೈ ಗಾಡ್. ದೇವ್ರು ಹೇಳ್ತಾರೆ, ವ್ಯತ್ಯಾಸನ ನಾನು ತೋರಿಸ್ತೀನಿ. ಸೊ ಇವತ್ತು ಪಾಸ್ಟರ್ ನಾನು ಎಷ್ಟೆಲ್ಲ ಮಾಡಿದ್ದೀನಿ, ಆದರೂ ಏನೂ ಉತ್ತರ ಇಲ್ವಲ್ಲ ಪಾಸ್ಟರ್. ನಾನು ಎಷ್ಟೆಲ್ಲ ದೇವ್ರು ಕೊಟ್ಟಿದ್ದೀನಿ, ಏನೂ ಉತ್ತರ ಇಲ್ವಲ್ಲ ಪಾಸ್ಟರ್. ಬೇಸರಗೊಳ್ಳದೆ. ಓ ಮೈ ಗಾಡ್. ಗಲಾತ್ಯದವ್ರು ಬರೆದ ಪುಸ್ತಕ 6:9. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ, ಯಾಕೆಂದರೆ ಮನಗುಂದಿದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ಸತ್ಯವೇದ ಹೇಳುತ್ತೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೇ ಇರೋಣ. ಬೇಸರ ಪಡಬೇಡಪ್ಪ. ಏನಪ್ಪ ನಾನು ಕೊಟ್ಟೆ ಬಂದಿಲ್ಲ, ಏನಪ್ಪ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ಇನ್ನೂ ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಪಾಸ್ಟರ್, ಏನೂ ಆಗ್ತಾಯಿಲ್ಲ. ಬೇಸರಗೊಳ್ಳಬೇಡ. ಇವತ್ತು ದೇವರು ನಿನ್ನೊಂದಿಗೆ ಮಾತನಾಡ್ತಾ ಇರೋದೇನು ಗೊತ್ತಾ? ಡು ನಾಟ್ ಬಿಕಮ್ ವೇರಿ. Do not become tired. ಬೇರೆ ಟ್ರಾನ್ಸ್ಲೇಷನ್, do not become tired of doing good. ಸೊ ನೀವೇನು ಮಾಡ್ತಾ ಇದ್ದೀರೋ ಮಾಡಿ. ಸತ್ಯವೇದ ಹೇಳುತ್ತೆ, ನೀವು ಮಾಡೋದನ್ನೆಲ್ಲ ದೇವ್ರ ಜ್ಞಾಪಕದಲ್ಲಿ ಇಟ್ಟಿದ್ದಾರಂತೆ. ಅದಕ್ಕೆ ಮಲಾಕಿ ಬರೆದ ಪುಸ್ತಕದಲ್ಲಿ ಏನು ಹೇಳುತ್ತೆ ಅಂದರೆ, ದೇವರು ಒಂದು ಪುಸ್ತಕನ ಬರೆದಿಟ್ಟಿದ್ದಾರೆ ಅಂತೆ. ಮೆಮರಿ ಕಾರ್ಡಲ್ಲಿ ಫುಲ್ಲಾಗಿದೆ ನೀವೇನೇನು ಮಾಡಿದ್ದೀರಾ ಅಂತ. ಪಾಸ್ಟರ್ ಹಂಗಾದ್ರೆ ನಾನು ಎಲ್ಲೆಲ್ಲಿ ಸುತ್ತಾ ಇದ್ದೆ, ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೆ, ಯಾರು ಹಿಂದೆ ಹೋಗ್ತಾ ಇದ್ದೆ, ಎಲ್ಲ ಮೆಮರಿ ಕಾರ್ಡಲ್ಲಿ ಬರೆದಿಟ್ಟಿದ್ದಾರಾ? ನೋ 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 ನೋ. ನನ್ನ ಪಾಪಗಳನ್ನೆಲ್ಲ ಆತನು ಹೊತ್ಕೊಂಡು ನೀವೇನು ಒಳ್ಳೇದು ಮಾಡ್ತೀರೋ ಅದು ಮಾತ್ರ. ಆಮೇಲೆ ಸತ್ಯವೇದ ಈ ರೀತಿ ಹೇಳುತ್ತೆ ನೋಡಿ, ಮ್ಯಾಥ್ಯೂ 6:6. ಮತ್ತಾಯನ ಬರೆದ ಪುಸ್ತಕ 6:6. ದ ಫಾದರ್ ಹೂ ಸೀಸ್ ಇನ್ ಸೀಕ್ರೆಟ್ ಪ್ಲೇಸ್ ವಿಲ್ ರಿವಾರ್ಡ್ ಯು ಓಪನ್ಲಿ. ನೋಡಿ, ನೀವು ಕೊಡೋದು ಒಂದು ವೇಳೆ ಯಾರಿಗೂ ಗೊತ್ತಾಗದೇ ಇರ್ಬೋದು, ನೀವು ಪ್ರಾರ್ಥನೆ ಮಾಡ್ತಾ ಇರೋದು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ನೀವು ನಂಬಿಕೆ ಇಟ್ಟಿದ್ದು ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು. ದೇವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ರಹಸ್ಯವಾಗಿ ಮಾಡೋದನ್ನು, ದೇವ್ರ ವಾಕ್ಯ ಹೇಳುತ್ತೆ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು. ಇಂಗ್ಲೀಷಲ್ಲಿ ಹೇಳುತ್ತೆ, ಹಿ ವಿಲ್ ರಿವಾರ್ಡ್ ಓಪನ್ಲಿ. ಅಂದರೆ ಎಲ್ಲರೂ ನೋಡೋ ಥರ ರಿವಾರ್ಡ್ ಮಾಡ್ತಾರೆ ಅಂತೆ. ನೀನು ಯಾರಿಗೂ ಗೊತ್ತಿಲ್ಲದೆ ಮಾಡ್ತೀಯಾ, ದೇವ್ರು ಎಲ್ಲರೂ ನೋಡೋ ಥರ ಮಾಡ್ತಾರೆ ಅಂತೆ. ಸೊ ಬುಕ್ ಆಫ್ ರಿಮೆಂಬ್ರೆನ್ಸ್, ಮಲಾಕಿ 3:16. ಇನ್ನೊಂದ್ಸತಿ ಬನ್ನಿ. ರೈಟ್. ದೇವ್ರ ವಾಕ್ಯ ಹೇಳುತ್ತೆ, ಜ್ಞಾಪಕದ ಪುಸ್ತಕದಲ್ಲಿ ಬರೆಯಿಸಿದನು. ಇಂಗ್ಲೀಷಲ್ಲಿ ಬುಕ್ ಆಫ್ ರಿಮೆಂಬ್ರೆನ್ಸ್. ಈಗ ನೋಡಿ, ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ 6:1. ಎಸ್ತರಳಿಗೆ ಬರೆದ ಪುಸ್ತಕ. ಎಸ್ತರಳು 6:1. ಒಂದಿನ ರಾಜನಿಗೆ ನಿದ್ದೆ ಬರಲಿಲ್ಲ. ಸೊ ಎತ್ಕೊಂಬಪ್ಪ ಪುಸ್ತಕ ಅಂತ. ಅದರಲ್ಲಿ ಮೊರ್ದೆಕಾಯಿ ಎಂಬವನು ಒಳ್ಳೇದು ಮಾಡಿದ್ದನ್ನು ಓದ್ತಾನೆ. ಓ, ಮೊರ್ದೆಕಾಯಿ ಇಷ್ಟು ಮಾಡಿದ್ದಾನೆ, ಸರಿ ಇವಾಗ ಅವನ್ನ ಗೌರವ ಪಡಿಸ್ಬೇಕಲ್ಲ, ಅವನ್ನ ಕರ್ಕೊಂಬಂದಿ ಅಂತ ಹೇಳ್ಬಿಟ್ಟು ಮೊರ್ದೆಕಾಯಿನ ಏನು ಮಾಡ್ತಾರೆ, ರಾಜ ಗೌರವ ಪಡಿಸ್ತಾನೆ. ಪ್ರೈಸ್ ದಿ ಲಾರ್ಡ್. ಯಾರನ್ನ ಗೌರವ ಪಡಿಸ್ತಾರೆ? ಮೊರ್ದೆಕಾಯಿ. ಕೇಳಿದ್ದೀರಾ? ಏನು ಪಾಸ್ಟರ್, ನುಗ್ಗೆಕಾಯಿ ಕೇಳಿದ್ದೀವಿ, ಬದನೆಕಾಯಿ ಕೇಳಿದ್ದೀವಿ, ಇದು ಯಾರಿದು ಮೊರ್ದೆಕಾಯಿ? ಸೊ ಆಮಾನನ್ ಏನು ಹೇಳ್ತಾನೆ ಅಂದರೆ, ಆಮಾನನ್ ಕರೀತಾರೆ, ಬಾಪ ಇಲ್ಲಿ
ಒಬ್ಬನ್ನ ನಾನು ಗೌರವ ಪಡಿಸ್ಬೇಕಂದ್ರೆ ಏನು ಮಾಡಬೇಕು? ಇವನೇನು ಅಂದ್ಕೊಂಡ ಅವನಿಗೆ ಅದು ಅಂತ ಹೇಳಿ ಅವನಿಗೆ ವಸ್ತ್ರ ಎಲ್ಲ ಹಾಕಿ ಕುದುರೆ ಮೇಲೆ ಮೆರವಣಿಗೆ ಮಾಡಿಸಿ ಈ ಥರ ಎಲ್ಲ ಅವನಿಗೆ ಏನು ಖುಷಿ ಆಗುತ್ತೋ ಅದನ್ನು ಹೇಳ್ದ. ಆದರೆ ಇವನೇನು ಮಾಡ್ದ, ಮೊರ್ದೆಕೈಗೆ ನೇಣಗಂಬ ರೆಡಿ ಮಾಡಿ ಇಟ್ಟಿದ್ದ. ಅವನು ಹೇಗಾದರೂ ಪರ್ಮಿಷನ್ ರಾಜನ ಹತ್ರ ಕೇಳಿ ಅವನ್ನ ಸಾಯಿಸಬೇಕು ಅಂತ. ನೋಡಿ, ಒಳ್ಳೆಯದನ್ನು ಮಾಡೋರಿಗೆ ಒಳ್ಳೆಯದೇ ಆಗುತ್ತೆ. ಸೊ ನಾನೇನು ಹೇಳ್ತೀನಿ, ಒಂದು ಪುಸ್ತಕ ತೊಗೊಂಬಪ್ಪ ಅಂತ ಹೇಳಿದ್ರು. ಆ ಪುಸ್ತಕದಲ್ಲಿ ಮೊರ್ದೆಕೈ ಮಾಡಿದ್ದೆಲ್ಲ ಬರೆದಿಟ್ಟಿದ್ರು, ಆದರೆ ಮರ್ತು ಬಿಟ್ಟಿದ್ದ. ಒಂದಿನ ರಾಜನಿಗೆ ನಿದ್ದೆ ಬರಲಿಲ್ಲ. ತೊಗೊಂಬಪ್ಪ ಆ ಪುಸ್ತಕನ ಅಂತ ಹೇಳಿದ್ರು. ಪುಸ್ತಕನ ತೊಗೊಂಬಂದು ಓದಿದಾಗ ಮೊರ್ದೆಕೈನ ಘನಪಡಿಸಿದ್ರು. ಒಂದು ದಿವಸ ನಿನಗೆ ಕೊಡಬೇಕು ಅಂತ ಹೇಳಿದ್ರೆ ಕೆಲವ್ರಿಗೆ ನಿದ್ದೆ ಬರೋಲ್ಲ. ಯಾರಾದರೂ ಒಬ್ಬರು ಎದ್ದು ಕುಂತ್ಕೊಳ್ತಾರೆ ನಿನಗೆ ಕೊಡಲೇಬೇಕು ಅಂತ. ನಿನ್ನನ್ನು ಆಶ್ವಾಸಿಸ್ಬೇಕಂದ್ರೆ ಕೆಲವ್ರಿಗೆ ದೇವ್ರು ನಿದ್ದೆ ಬರ್ಸಕ್ಕೆ ಬಿಡೋದಿಲ್ಲ. ಆಮೇಲೆ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ನೋಡಿ, ಮೊರ್ದೆಕೈ ಎಲ್ಲಿದ್ದಾನೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಅದೇ ಒಂದೇ ರಾತ್ರಿಯಲ್ಲಿ ಅರಸನಿಗೆ ನಿದ್ದೆ ಬರಲಿಲ್ಲ. ತೊಗೊಂಬಪ್ಪ ಪುಸ್ತಕ ಅಂದರೆ ಮೊರ್ದೆಕೈ ಎಲ್ಲೋ ಇದ್ದವನ್ನ ಒಂದೇ ದಿನದಲ್ಲಿ ಘನಪಡಿಸ್ಬಿಡು. ಸಡನ್ನಾಗಿ ದೇವರು ಒಂದೇ ದಿನದಲ್ಲಿ ನಿನ್ನನ್ನು ಘನಪಡಿಸೋದಕ್ಕೆ ಸಾಧ್ಯ. ಸೊ ನಾನೇನು ಹೇಳ್ತೀನಿ, ಬೇಸರಗೊಳ್ಳದೆ ಏನಪ್ಪ ನಾನು ಮಾಡಿದ್ದೀನಿ, ಏನಪ್ಪ ನಾನು ಕೊಟ್ಟಿದ್ದೀನಿ, ಏನಪ್ಪ ಇನ್ನೂ ನಡೆದಿಲ್ಲ ಅಂತ ಡೋಂಟ್ ವರ್ರಿ ಅಬೌಟ್ ಎನಿಥಿಂಗ್. ಒನ್ ಡೇ ವಿಲ್ ಕಮ್, ಗಾಡ್ ವಿಲ್ ಹಾನರ್ ಯು, ಗಾಡ್ ವಿಲ್ ರಿವಾರ್ಡ್ ಯು. ಸೊ ಯಾವ್ದು ಮಾಡಿದ್ರು ದೇವ್ರ ಮುಂದೆ ಏನಿದೆ? ಸನ್ಮಾನ ಇದೆ. ಕೆಲವ್ರು ಹೇಳ್ಬೋದು, ಪಾಸ್ಟರ್ ನಾನು ಅವಮಾನ ಪಟ್ಟಿದ್ದೀನಿ. ಡೋಂಟ್ ವರಿ, ನಿನ್ನ ಅವಮಾನಕ್ಕೆ ಬದಲಾಗಿ ದೇವ್ರು ನಿನ್ನನ್ನು ಸನ್ಮಾನ ಮಾಡುವ ದಿನಗಳು ಬಂತು. ಸೊ ನೀನು ಪ್ರಯತ್ನ ಪಡ್ತಾ ಇರುವಂಥ ಪ್ರಯತ್ನಗಳು, ಪ್ರಯಾಸಗಳು ಎಲ್ಲವೂ ಒಂದು ದಿನ ದೇವ್ರು ಏನು ಮಾಡ್ತಾರೆ ಗೊತ್ತಾ? ಅದನ್ನು ಹಾನರ್ ಮಾಡ್ತಾರೆ. ದೇವ್ರು ಏನು ಹೇಳ್ತಾರೆ ಗೊತ್ತಾ? ಒಂದು ವ್ಯತ್ಯಾಸನ ತೋರಿಸ್ತಾರಂತೆ. ಸೇವೆ ಮಾಡಿದವರು, ಕೊಟ್ಟವ್ರಿಗೂ, ದೇವ್ರಿಗಾಗಿ ನಿಂತವ್ರಿಗೂ ದೇವ್ರು ದೊಡ್ಡ ಕಾರ್ಯಗಳನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೊ ಯಾವುದೂ ವೇಸ್ಟ್ ಆಗೋದಿಲ್ಲ. ಸತ್ಯವೇದ ಹೇಳುತ್ತೆ, ಒಂದು ತಂಬಿಗೆ ನೀರು ಕೊಟ್ಟರೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ತಂಬಿಗೆ ನೀರು ಕೊಟ್ಟರು ಅದರ ಪ್ರತಿಫಲನ ಕಾಣ್ತಾರೆ ಅಂತ ಸತ್ಯವೇದ ಹೇಳುತ್ತೆ. ನೀನು ಏನೆಲ್ಲ ಇವತ್ತು ಪ್ರಯಾಸ ಪಡ್ತಾ ಇದೆಯಾ, ಪ್ರಯತ್ನ ಪಡ್ತಾ ಇದೆಯಾ, ಯಾವುದೂ ವೇಸ್ಟಾಗಿ ಹೋಗೋದಿಲ್ಲ. ಅವರ್ ಗಾಡ್ ಈಸ್ ಎ ರಿವಾರ್ಡರ್. ಆಮೇಲೆ ಕಡೆಯ ದಿನಗಳಲ್ಲೂ ದೇವರು ಹೆಂಗೆ ಗೊತ್ತಾ ಬಂದು ಒಬ್ರಿಗೊಬ್ರಿಗೆ ಭೇಟಿ ಆಗೋದು? ಸತ್ಯವೇದ ಹೇಳುತ್ತೆ. ಇದೊಂದು ಲಾಸ್ಟ್ ವಾಕ್ಯ ಓದೋಣ. ರೆವಲೇಷನ್ 22:12, ಪ್ರಕಟಣೆಗಳು ಬರೆದ ಪುಸ್ತಕ 22ನೇ ಅಧ್ಯಾಯ 12ನೇ ವಾಕ್ಯ. ಹೀಗೋ ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿದೆ. ದೇವ್ರ ಕೈಯಲ್ಲಿ ಏನಿದೆ ಅಂತೆ? ಪ್ರತಿಫಲ. ಮೆಸೇಜ್ ಟ್ರಾನ್ಸ್ಲೇಷನ್, ದೇವ್ರು ಹೇಳ್ತಾರೆ, ಐ ಆಮ್ ಆನ್ ಮೈ ವೇ. ಅಂದರೆ ನಿನ್ನ ದಾರಿಯಲ್ಲಿ ಬರ್ತಾ ಇದ್ದೀನಿ, ಟೈಮ್ ಬಂದ್ಬಿಡ್ತು, ನಿನ್ನ ದಾರಿಯಲ್ಲಿ ನಾನು ಬರ್ತಾ ಇದ್ದೀನಿ. ವೇರ್ ಇಸ್ ದ ಬ್ಲೆಸ್ಸಿಂಗ್? ಪಾಸ್ಟರ್ ಎಲ್ಲಿ ಆಶೀರ್ವಾದ? ಆನ್ ದಿ ವೇ. ಅವ್ರ ಲೈಫಲ್ಲಿ ಏನೆಲ್ಲ ವರ್ಕ್ ಮಾಡಿದ್ರು ಅದಕ್ಕೆಲ್ಲ ದೇವರು ಒಂದು ಚೆಕ್ಕು ಪೇಮೆಂಟ್ ಹಾಕಿ ಅವ್ರ ಚೆಕ್ಕು ಅವ್ರ ಕೈಗೆ ಸೇರಿಸ್ತಾರಂತೆ. ನೀನೇನೆಲ್ಲ ಮಾಡ್ದೋ ನಿನಗೆ ಪೇಮೆಂಟ್ ಕಾದಿದೆ. ಸೊ ನಿನಗೆ ರಿವಾರ್ಡ್ ಕಾದಿದೆ, ನಿನಗೆ ಪ್ರತಿಫಲ ಕಾದಿದೆ, ನಿನಗೆ ಬಹುಮಾನ ಕಾದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಇವತ್ತು ಈ ಸಂದೇಶನ ಕೇಳ್ತಾ ಇರೋರು, ಪಾಸ್ಟರ್ ಏನು ಪಾಸ್ಟರ್ ನಾನೆಲ್ಲ ಮುಗೀತು ಅಂದ್ಕೊಂಡಿದ್ದೆ, ಇವತ್ತು ನಿನ್ನ ವಾಕ್ಯದ ಮುಖಾಂತರ ನೀವು ಮಾತಾಡೋದ್ರಲ್ಲಿ ನನಗೆ ಗೊತ್ತಾಯಿತು ದೇವ್ರು ನನ್ನನ್ನು ಆಶ್ವಾಸ್ತಾರೆ. ಈ ನಂಬಿಕೆ ಮಾತ್ರ ನಿಮ್ಮೊಳಗಡೆ ಇರಲಿ, ದೇವ್ರು ದೊಡ್ಡ ಕಾರ್ಯ ಮಾಡ್ತಾರೆ. ಗಾಡ್ ಬ್ಲೆಸ್. ಸೊ ನಂಬಿಕೆಯನ್ನು ವ್ಯಕ್ತಪಡಿಸುವಂಥ ಸಮಯ ಇದು, ದೇವರಿಗೆ ಕೊಡುವಂಥ ಸಮಯ. ಪಾಸ್ಟರ್ ನನ್ನ ನಂಬಿಕೆಯನ್ನು ತೋರಿಸೋ ಜಾಗ ಯಾವುದು ಅಂತ ಹೇಳಿದ್ರೆ ಇಟ್ಸ್ ಗಿವಿಂಗ್. ಕೊಡೋದ್ರಲ್ಲೇ ನಮ್ಮ ನಂಬಿಕೆಯನ್ನು ತೋರಿಸೋ ಜಾಗ. ಸೊ ಈ ಸಂದೇಶನ ಕೇಳಿದವರು ದೇವ್ರಿಗಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಗಾಡ್ ಬ್ಲೆಸ್ ಯು ಆಲ್.